ಪ್ರತಿ ಕ್ವಿಂಟಾಲ್ ತೊಗರಿಗೆ 12,500 ರೂಪಾಯಿ ನೀಡಬೇಕಂತ ರೈತರು ಈಗಾಗಲೇ ಧರಣಿಯನ್ನು ಮಾಡ್ತಾ ಇದ್ದಾರೆ. ಇನ್ನು ಕೇಂದ್ರದಿಂದ 1,000 ರೂಪಾಯಿ ಹಾಗೂ ರಾಜ್ಯದಿಂದ 500 ರೂಪಾಯಿ ಪ್ರೋತ್ಸಾಹಧನ, ಕಬ್ಬುಗಳಿಗೆ ಏಕರೂಪ ದರ ಜಾರಿ, ಅತಿವೃಷ್ಟಿ ತಾರತಮ್ಯ ಸೇರಿದಂತೆ ಅನೇಕ ರೀತಿಯ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನು ಕಲಬುರಗಿಯಲ್ಲಿ ಮಾಡ್ತಾ ಇದ್ದಾರೆ. ಕಳೆದ ಹಲವು ದಿನಗಳಿಂದ ಈ ಒಂದು ರೈತರ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಯಾರೊಬ್ಬರೂ ಕೂಡ ರೈತರ ಪ್ರತಿಭಟನೆಗೆ ಯಾರೇ ಅಂತ ಇಲ್ಲ. ಈ ಹಿನ್ನೆಲೆಯಲ್ಲಿ ರೈತರು ಆಕ್ರೋಶವನ್ನು ಶಾಸಕರ ವಿರುದ್ಧ ಮತ್ತು ಸಚಿವರ ವಿರುದ್ಧ ಹೊರಹಾಕಿದ್ದಾರೆ. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಸಂಯುಕ್ತ ಹೋರಾಟ ಕರ್ನಾಟಕ ಕಲಬುರಗಿ ವತಿಯಿಂದ ಕಳೆದ 9 ದಿನಗಳಿಂದ ರೈತರು ಸತ್ಯಾಗ್ರಹ ನಡೆಸುತ್ತಿದ್ದರು. ರೈತರ ಬೇಡಿಕೆಗಳ ಕುರಿತು ಬೆಳಗಾವಿ ಅಧಿವೇಶನದಲ್ಲಿ ಯಾರೂ ಕೂಡ ಕ್ಯಾರೆ ಎನ್ನುತ್ತಿಲ್ಲ ಎಂದು ರೈತ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಶಾಸಕರು, ಸಚಿವರು ರೈತರ ಬೇಡಿಕೆಗಳ ಕುರಿತು ಧ್ವನಿ ಎತ್ತಬೇಕೆಂದು ಒತ್ತಾಯ ಮಾಡಿದ್ದಾರೆ. ರೈತರ ಧರಣಿ ಸತ್ಯಾಗ್ರಹ ಎಂಎಸ್ಪಿ ಜಾರಿ ಮಾಡಲೇಬೇಕು. ತೊಗರಿಗೆ ಕನಿಷ್ಠ ಬೆಂಬಲ ಬೆಲೆ 12,000 ರೂಪಾಯಿ ಕೊಡಲೇಬೇಕು. ಸೋಯಾಬೀನ್ ಹತ್ತಿಗೆ ಬೆಂಬಲ ಬೆಲೆ ಕೊಡಲೇಬೇಕು. ಎಂಎಸ್ಪಿ ಜಾರಿ ಮಾಡಲೇಬೇಕು. ಈ ಸಂದರ್ಭದಲ್ಲಿ ಮುಖಂಡರಾದ ಮಹಂತಗೌಡ ನಂದಿಹಳ್ಳಿ ಅವರು ಮಾತನಾಡಿ, ನಮ್ಮ ಸ್ಥಳೀಯ ಶಾಸಕರು ಬೆಳಗಾವಿಗೆ ಕತ್ತೆ ಕಾಯಲು ಹೋಗಿದ್ದಾರೆ. ರೈತರ ಸಮಸ್ಯೆ ಬಗೆಹರಿಸಿ ಎಂದರೆ ಚಹಾ ಕಾಫಿ ಕುಡಿದು ಆರಾಮಾಗಿದ್ದಾರೆ ಎಂದರು. ಜಂಟಿ ಹೋರಾಟ ಇವತ್ತು ತೊಗರಿ, ಕಬ್ಬು ಮತ್ತು ಪರಿಹಾರ ಇವು ಮೂರು ಇಟ್ಕೊಂಡು ಇವತ್ತು ಈ ಮೂರಕ್ಕೆ ಬೇಡಿಕೆ ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಹೋರಾಟ 9ನೇ ದಿನಕ್ಕೆ ಕಾಲಿಟ್ಟದ. ಇವತ್ತು ಜಿಲ್ಲಾಧಿಕಾರಿಗಳಾಗಲಿ, ಜಿಲ್ಲಾ ಉಸ್ತುವಾರಿ ಸಚಿವರುಗಳಾಗಲಿ, ಇವತ್ತು ವಿರೋಧ ಪಕ್ಷದವರು ಇವತ್ತು ಸೆಷನ್ದಾಗ ಚರ್ಚೆ ಮಾಡ್ತಾರಂತಕ್ಕಂಥ ಆಶಾಭಾವನೆ ನಮ್ಗೆ ಇತ್ತು. ಇವತ್ತು ತೊಗರಿ ಹೋರಾಟಗಾರರಿಗೆ ಇವತ್ತು ವಿರೋಧ ಪಕ್ಷದವರು ತಮ್ಮ ತಾಲೂಕದೇ ಮಾತಾಡ್ಬೇಕಾದ್ರೆ ಅವ್ರಿಗೆ ಒಂದು ಅಂಜಿಕೆ ಬರ್ಲಾಕತ್ತದ. ಅವ್ರಿಗೆ ಇವತ್ತು ಬಸವರಾಜ್ ಮತ್ತಿಮೂಡ್ ಆಗಿರ್ಬೋದು, ಅವಿನಾಶ್ ಜಾಧವ್ ಅವರು ಈ ಭಾಗದಾಗ ಅವ್ರು ಇಬ್ಬರೇ ಶಾಸಕರಾರ. ಇವತ್ತು ಅವರಿಗೆ ನಾವು ಮನವಿ ಮಾಡಿದ್ದೆವು ತೊಗರಿದು ಚರ್ಚೆ ಮಾಡಿರಿ ಅಂಥೇಳಿ. ಇವತ್ತು ಅವ್ರ ಕ್ಷೇತ್ರದೇ ಇವತ್ತು ಅವರಿಗೆ ಚರ್ಚೆ ಮಾಡಬೇಕಾದ್ರೆ ಅವರು ಅಂಜಿ ಮಾಡ್ಲತ್ತಾರಪ್ಪ ಅಂತಂದ್ರೆ ಇನ್ನು ನಮ್ಮದು ತೊಗರಿದೇನು ಚರ್ಚೆ ಮಾಡ್ತಾರೆ ಇವರು. ಈ ಭಾಗದ ಶಾಸಕರು ಏನು 7-8 ಮಂದಿ ಶಾಸಕರಾರ ಇವತ್ತು ಕತ್ತಿ ಕೈಲತ್ತಾರ. ಅವರು ಈ ಭಾಗದ ಏನು ಚರ್ಚೆನೇ ಮಾಡಲಾಗ್ಯಾರ. ಅವರು ತಮ್ಮ ಕ್ಷೇತ್ರಕ್ಕೆ ಎಷ್ಟು ದುಡ್ಡು ಬೇಕು ಅಷ್ಟೇ ಕೇಳತ್ತಾರ. ಇವತ್ತು ತೊಗರಿದು 9 ದಿನ ಇತ್ತು. ಎಲ್ಲ ಶಾಸಕರಿಗೆ ನಾವು ವಿನಂತಿ ಮಾಡ್ಕೊಂಡಿವಿ, ಸಚಿವರಿಗೆ ವಿನಂತಿ ಮಾಡ್ಕೊಂಡಿವಿ. 9ನೇ ದಿನ ಆಗ್ಯದ. ಕಬ್ಬಿಗೆ 3,165 ಘೋಷಣೆ ಮಾಡಿದ್ರಿ, 3,000 ಕೊಡ್ಲತ್ತೀರಿ. ತೊಗರಿದೇನಪ್ಪ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ 8,000 ಅಂತೇಳಿ ಪತ್ರ ಈ ಕಡೆದು ಆ ಕಡೆ ಪತ್ರ ಹಾಕ್ಯದ, ಆ ಕಡೆದು ಈ ಕಡೆ ಪತ್ರ ಹಾಕ್ಯದ. ಇನ್ನೂ ಯಾವುದೇ ಗೈಡ್ಲೈನ್ಸ್ ಬಂದಿಲ್ಲ. ಇನ್ನು ಪರಿಹಾರ ನಾವು ನಿನ್ನೆ JD ಅವ್ರಿಗೆ ಕೇಳಿದೆವು, 4,000 ಮಂದಿಗೆ ಇವತ್ತು ವಿತರಣೆ ಆಗ್ಯದ್ರಿ, ಇನ್ನು 8,000 ಮಂದಿ ಅಂತಕ್ಕಂಥ ಉತ್ತರನ ಅವ್ರು ನಮಗೆ ಕೊಟ್ಟಾರ. ಇವತ್ತು ತೊಗರಿಗೆ ಏನಪ್ಪ ಅಂತಂದ್ರೆ ನಾವು ಬೆಂಬಲ ಬೆಲೆ 12,500 ಕೊಡ್ರಿ. ಇವತ್ತು ರಾಜ್ಯ ಸರ್ಕಾರ 500, ಕೇಂದ್ರ ಸರ್ಕಾರ 1,000 ರೂಪಾಯಿ ಪ್ರೋತ್ಸಾಹಧನ ಕೊಡ್ರಿ ಅಂತ ಹೇಳತ್ತೀವಿ. ಯಾವುದೇ ರೀತಿ ಚರ್ಚೆ ಮಾಡಿಲ್ಲ. ಅದಕ್ಕೆ ಇಲ್ಲಿನ ಭಾಗದ ಶಾಸಕರಿಗೆ ನಾವು ಈ ವಿನಂತಿ ಮಾಡ್ಕೊಳತ್ತೀವಿ, ನೀವು ಅತಿ ಶೀಘ್ರದಲ್ಲಿ ಸೆಷನ್ ಇನ್ನೊಂದು 2-3 ದಿನ ಅಷ್ಟೇ ಅದ, ಚರ್ಚೆ ಮಾಡಿ ತೊಗರಿ ಏನಪ್ಪ ಅಂತಂದ್ರೆ ಒಂದು ಪರಿಹಾರ ಕೊಡಿಸ್ಬೇಕಂತೇಳಿ ನಾವು ಇದು ಮಾಡ್ಲತ್ತೀವಿ. ಅದೇ ರೀತಿ ಇವತ್ತು ಕಬ್ಬಿಂದು ಏನು ಇವತ್ತು ಅಧಿಕಾರಿಗಳು ತಾರತಮ್ಯ ಮಾಡ್ಯಾರ, ಆ ಅಧಿಕಾರಿಗೆ ಏನಪ್ಪ ಅಂದ್ರೆ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊಳತ್ತೀವಿ. ಸರ್ 12,000 ರೂಪಾಯಿ ಸ್ವಾಮಿನಾಥನ್ ವರದಿ ಪ್ರಕಾರ 12,000 ರೂಪಾಯಿ ನಮಗೆ ಕೇಂದ್ರ ಸರ್ಕಾರ ಕೊಡಬೇಕು. ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಆವರ್ತ ನಿಧಿ 500 ರೂಪಾಯಿ ನಾವು ಕೊಡ್ಬೇಕಂತ ನಾವು ಮನವಿ ಮಾಡ್ಲತ್ತೀವಿ. ಅವರಿಗೆ ಜಿಲ್ಲಾಧಿಕಾರಿಗಳು ನಮಗೆ ಕರೆಸಿದ್ರಿ. ಅವರು ಭಾಗದ ಶಾಸಕರಾರೋ ಅಥವಾ ಏನು ಗುಮಾಸ್ತರಾರು ಅಂತಕ್ಕಂಥ ಭಾವನೆ ನಮಗೆ ಮೂಡ್ಲತ್ತದ. ಏನು ಕೆಲಸನೇ ಮಾಡಲಾಗ್ಯಾರ ಅವರು. ಆರಾಮ್ ಕಾಫಿ, ತಿಂಡಿ, ಊಟ, ಸೆಷನ್ ಮಾಡ್ಲತ್ತಾರ. ಈ ಸಂದರ್ಭದಲ್ಲಿ ಮುಖಂಡರಾದ ಭೀಮಶಂಕರ್ ಮಾಡಿಯಾಳ್ ಅವರು ಮಾತನಾಡಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಜಿಲ್ಲಾಧಿಕಾರಿ ಕಚೇರಿ ಎದುರು ನಾವು ಮಾಡ್ತಾ ಇದ್ದೀವಿ. ಜಿಲ್ಲಾಡಳಿತ ಯಾವ ರೀತಿ ಆಗಿದೆ ಅಂದ್ರೆ, ಯಾವಾಗ ನಾವು ಭೇಟಿಯಾಗಿ ಅವ್ರಿಗೊಂದು ಮನವಿ ಪತ್ರ ಕೊಡಲಿಕ್ಕೆ ಹೋದರೂ ಸಹಿತ ಅವ್ರಿಗೆ ಪುರುಷೊತ್ತಿಲ್ಲ. ಬರೀ ಸಭೆ ಜಿಲ್ಲಾ ಪಂಚಾಯತ್ಗೆ ಹೋರಿ, ಜಿಲ್ಲಾಧಿಕಾರಿ ಕಚೇರಿಗೆ ಹೋರಿ,
ಕೃಷಿ ಜೆ.ಡಿ ಕಚೇರಿಗೆ ಹೋರಿ, ಬರೀ ಸಭೆಗಳು ಮಾತ್ರ ಮಾಡ್ತಾರೆ, ಕಾಗದ ಪತ್ರದಲ್ಲಿ ಮಾತ್ರ ವ್ಯವಹರಿಸೋರ್ತಾರ. ವಿಸಿಟ್ ಮಾಡಿ ಯಾವುದೇ ಒಂದು ಹೊಲಗಳಿಗೆ ಹೋಗಿ ಭೇಟಿ ಕೊಟ್ಟು ಅಥವಾ ಯಾವುದೇ ಒಂದು ಏರಿಯಾಗಳಿಗೆ ಭೇಟಿ ಕೊಟ್ಟು ಅದು ನಿಜ ಆದಂಥ ಪರಿಸ್ಥಿತಿ ನಾವು ಕಂಡ್ಕೊಂಡೇವು ಅಂದ್ರೆ ಏನಿಲ್ಲ, ಧೂಳೆದ್ದು ಹೋಗ್ತದೆ. ಕಲಬುರಗಿ ನಗರದ ರಸ್ತೆಗಳೇ ಧೂಳೆದ್ದು ಹೋಗ್ತದೆ. ಇನ್ನು ರೈತರ ಸಮಸ್ಯೆ ಗಂಭೀರವಾಗಿ ಇವರು ಆಲೋಚನೆ ಮಾಡಬೇಕಾಗಿತ್ತು. ಯಾಕಂದರೆ ರೈತರು ದುಡಿದ್ರೆ, ರೈತರು ಇದ್ದರೆ ಮಾತ್ರ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು, ಅಧಿಕಾರಿಗಳು. ಯಾಕಂದರೆ ಇಷ್ಟೆಲ್ಲ ಮಳೆ ಬಂದು ಕೊಚ್ಕೊಂಡು ಹೋದರೂ ಬೆಳೆಯೋದು ಸಹಿತ ಪರಿಹಾರ ಒಂದು ಎಷ್ಟು ಕೊಟ್ಟರೆ ಒಂದು ಎಕರೆಗೆ ಅಂದರೆ 2,000-3,000 ರೂಪಾಯಿ, ಎಕರೆಗೆ 25,000 ರೂಪಾಯಿ ಪರಿಹಾರದರ ಕೊಡಬೇಕು, ಬೆಳೆ ನಷ್ಟ ಪರಿಹಾರ ಅಂತೇಳಿ ನಾವು ನಿರಂತರವಾಗಿ ಎಲ್ಲ ರೈತ ಸಂಘಟನೆಗಳು ಹೋರಾಟ ಒಂದಿಲ್ಲ ಒಂದು ಕಲಬುರಗಿ ಬಂದ ಹೋರಾಟ ಮಾಡಿದ್ರು ಸಹಿತ ಜಿಲ್ಲಾಡಳಿತ 2-3 ತಿಂಗಳು ಲೇಟಾಗಿ ಹಾಕಿದ್ರು. ಎಷ್ಟು ಹಾಕಿದ್ರಪ್ಪ, ಇಲ್ಲಿ ನಿಮ್ಮ ಎಫ್.ಐ.ಡಿ ಆಗಿಲ್ಲ, ಅದು ಆಗಿಲ್ಲ, ಇದೆ ನೆಪ ಮಾತ್ರ ಹೇಳ್ತಾ ಇದ್ದಾರೆ. ಪ್ರತಿ ಎಕರೆಗೆ 25,000 ರೂಪಾಯಿ ಹಾಕ್ಬೇಕಂತ ಹೇಳು. ಕನಿಷ್ಠ 25 ಒಂದು 15,000 ರೂಪಾಯಿ ಎಕರೆಗೆ ಹಾಕಬೇಕಾಗಿತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ್ಕೊಂಡು. ಆದರೆ ರಾಜಕೀಯ ಮಾಡ್ತಾಯಿದ್ರು. ಬೇರೆ ಬೇರೆ ಮಹಾರಾಷ್ಟ್ರಕ್ಕೆ ಒಂದು ಮಾದರಿ ನೀತಿ ಬೇರೆ, ಕರ್ನಾಟಕ ಬೇರೆ, ತಮಿಳುನಾಡು ಬೇರೆ, ಈ ಥರ ತಾರತಮ್ಯ ನೀತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡದೆ ರೈತರಂದ್ರೆ ಇಡೀ ಜಗತ್ತನ್ನು ಎತ್ಕೊಂಡು ಭಾರತ ದೇಶದ ಎಲ್ಲರೂ ಒಂದೇ, ಈ ರೀತಿ ತಾರತಮ್ಯ ನೀವು ನಿವಾರಣೆ ಮಾಡೋದನ್ನು ಬಿಟ್ಟು ಕನಿಷ್ಠ ಏನು ಹೇಳ್ತಾ ಇದ್ದಾರೆ 3,300 ರೂಪಾಯಿ ಬೆಳಗಾವಿ ಕಡೆ ಭಾಗದ ಕಬ್ಬಿಗೆ ಕೊಡ್ತಾ ಇದೆ ಅಂತ ಹೇಳಿದ್ರು. ಕಲಬುರಗಿ ಭಾಗದ ರೈತರು ಇವ್ರೇನು ಬೇರೆ ಅದಾರ, ಏನು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಕಲಬುರಗಿ ಜಿಲ್ಲೆದಲ್ಲಿ ಇದಾರ? ಯಾಕೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತೇಳಿ ನಾವು ಯಕ್ಷ ಪ್ರಶ್ನೆ ಮಾಡ್ತಾಯಿದ್ದೆವು. ಅಧಿಕಾರಿಗಳು ಸ್ಪಂದನೆ ನೀಡ್ತಾ ಇಲ್ಲ. ಕಬ್ಬಿನ ಬಗ್ಗೆ ನಿನ್ನೆ ಕಾಟ ತೂಕ ಈ ಥರ ನಡೆದಿದೆ ಕಲಬುರಗಿ ಜಿಲ್ಲೆಯಲ್ಲಿ. ಒಂದು ತಿಂಗಳಾಗಿ ಕಬ್ಬು ಚಾಲು ಹೋಗಿ ರೈತರ ಕಬ್ಬು ಹೋದ್ರು ಇಲ್ಲಿ ತನ ಯಾವ ರೈತರು ಅಮೌಂಟ್ ಹಾಕಿಲ್ಲ ಅವ್ರು ಕಬ್ಬಿಂದು. ಅದ್ರ ಬಗ್ಗೆ ಜಿಲ್ಲಾಧಿಕಾರಿ ಫುಡ್ ಆಫೀಸರ್ ಮಾತಾಡೋಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಅವರು ಶಾಮೀಲಾಗಿದ್ದಾರೆ ಅಂತೇಳಿ ನಮಗೆ ಅನುಮಾನ ವ್ಯಕ್ತ ಆಗ್ತಾ ಇದೆ. ಕಬ್ಬಿನ ಫ್ಯಾಕ್ಟ್ರಿ ಅವ್ರ ಜೊತೆ ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಸಹಿತ ಕೈ ಜೋಡಿಸಿ ಅವರು ಕೂಡ ಶಾಮೀಲಾಗಿರ್ಬೋದು ಅಂತೇಳಿ ನಮಗೆ ಆ ಊಹಾಪೋಹ ಕಂಡು ಬರ್ತಾ ಇದೆ. ಹೀಗಾಗಿ ನಿರಂತರವಾಗಿ 8 ದಿನ ನಾವು ಧರಣಿ ಸತ್ಯಾಗ್ರಹ ಮಾಡ್ತಾಯಿದ್ದೆವು. ಇನ್ನು ಕಾಂಗ್ರೆಸ್ ಸರ್ಕಾರ ಪಕ್ಷದ ಶಾಸಕರು, ಮಂತ್ರಿಗಳು ಇದ್ರ ಬಗ್ಗೆ ಮಾತಾಡಿ ವಿರೋಧ ಪಕ್ಷದವರು ಮಾತಾಡಬೇಕಾಗಿತ್ತು. JDS ಅವರು ಸಹಿತ ಈ ಭಾಗದಲ್ಲಿ ಶಾಸಕರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ಅವ್ರು ರೈತರ ಬಗ್ಗೆ ಹೋರಾಟ ಮಾಡಬೇಕಾಗಿತ್ತು. ಕ್ಯಾರೇ ಎನ್ನುತ್ತಿಲ್ಲ. ಹೀಗಾಗಿ ನಾಳಿಂದ ನಾವೆಲ್ಲ ರೈತ ಸಂಘಟನೆ ಮುಖಂಡರುಗಳು ಸಭೆ ಸೇರಿ ಕಲಬುರಗಿ ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯಿಂದ ಹೋರಾಟ, ಉಗ್ರ ಸ್ವರೂಪ ಹೋರಾಟ ಹೋಗೋಕ್ಕಿಂತ ಮುಂಚೆ ಏನು 19ನೇ ತಾರೀಕಿಗೆ ಅಧಿವೇಶನ ಮುಗಿದು ಹೋತ ಅಂತ ಹೇಳ್ತಾರೆ. ಇನ್ನೊಂದು ವಾರ ಅಧಿವೇಶನ ಮುಂದುವರಿಸಿ ರೈತರ ಬಗ್ಗೆ ಕಳಕಳಿ ಕಾಳಜಿ ಇತ್ತಂದ್ರೆ BJP ಮತ್ತು ಕಾಂಗ್ರೆಸ್ ಪಕ್ಷದವರಿಗೆ ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿ ಇದ್ರ ಬಗ್ಗೆ ಕಣ್ಣೊರೆಸ್ತಕ್ಕಂಥ ರೈತರ ನೆರವಿಗೆ ಧಾವಿಸಬೇಕು. ಈ ಸಮಸ್ಯೆ ಬಗ್ಗೆ ಇತ್ಯರ್ಥಪಡಿಸ್ಬೇಕಂತೇಳಿ ನಾನು ಒತ್ತಾಯ ಪಡಿಸ್ತಾ ಇದ್ದೇನೆ. ಸರ್ ಹೇಳ್ತಾ ಇದ್ದಾರೆ, ನಿನ್ನೆ ಉದಾಹರಣೆನೇ ನಿಮಗೆ ನಾವು ತೋರಿಸ್ದೇವಲ್ಲ ಸರ್, ಚಿಂಚೋಳಿದು. ಆದ್ರೂ ಬೇರೆ ಬೇರೆ ಫ್ಯಾಕ್ಟ್ರಿಗಳನ್ನ ನಾವು ಸಹಿತ ನೋಡ್ತಾ ಇದ್ದೇವೆ ಸರ್. ಆ ತಾಲೂಕಿನ ಗ್ರಾಮಗಳಲ್ಲಿ ನಮಗೆ ಏನದ ಅಫ್ಜಲ್ಪುರದಲ್ಲಿದ್ದಾರೆ, ಆಳಂದಲ್ಲಿದ್ದಾರೆ, ಚಿತ್ತಾಪುರದಲ್ಲಿದ್ದಾರೆ. ನೀವೇನು ಲಾರಿ ಮತ್ತು ಟ್ರ್ಯಾಕ್ಟರ್ ಕಳಿಸ್ತಾ ಇದ್ರಿ, ಪ್ರೈವೇಟದಲ್ಲಿ ತೂಕ ಮಾಡ್ಕೊಂಡು ಹೋಗಿ ಫ್ಯಾಕ್ಟ್ರಿ ಹೋಗಿ ಇವತ್ತು ರಿಯಲಿ ಚೆಕ್ ಮಾಡಿರಿ ಅಂತೇಳಿ ನಮ್ಮ ರೈತ ಮುಖಂಡರು ನಾವು ಹೇಳಿವಿ ಸರ್. ಇನ್ನು 2 ದಿನದಾಗ ಬೇರೆ ಬೇರೆ ತಾಲೂಕಿನಲ್ಲಿ ಏನು ನಡೀತಿದೆ ಅದು ಸಹಿತ ಬಯಲಿಗೆಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀವಿ ಸರ್. ಭೀಮಾಶಂಕರ್ ಮಂಡಲ್ ಕಿಸಾನ್ ಸಭಾ ಜಿಲ್ಲಾಧ್ಯಕ್ಷ ಕಲಬುರಗಿ ಸರ್.